ಟಿಕಳಿ ಅಂತ ಕರೀತಾರೆ. ಇದು ಯಾರಿಗೆ ಆಗುತ್ತೆ ಅಂತ ಕೇಳಿದ್ರೆ ಸಣ್ಣ ಮಕ್ಕಳಲ್ಲಿ ಜಾಸ್ತಿ ಕಂಡು ಬರ್ತದೆ, ಹೆಣ್ಮಕ್ಳಲ್ಲೂ ಕಂಡು ಬರ್ತದೆ. ಆಮೇಲೆ ಮಧ್ಯ ವಯಸ್ಕರಲ್ಲಿ ಕೆಲವರಿಗೆ ಕಂಡು ಬರ್ತದೆ, ಮತ್ತೆ ಓಲ್ಡ್ ಏಜ್ ಅಲ್ಲಿ ಕೂಡ ಕಂಡು ಬರ್ಬೋದು. ಈ ಕೂದಲದು ಬೈಸ್ಟ್ಯಾಂಡರ್, ಅದು ಕೂದಲ ಅದು ಬೆಳಿಲಾರ್ದೆ ಬರಬರ್ತಾ ಬಿದ್ದು ಹೋಗುತ್ತೆ. ಕೆಲವು ಜನ ಏನ್ ಮಾಡ್ತಾರೆ, ಜೋಪಾಳ ಬೀಜ ಹಾಸ್ತಾರೆ, ಕೆಲವೊಮ್ಮೆ ಮೆಣಸಿನ್ಕಾಯಿ ಬೀಜ ಹಾಸ್ತಾರೆ. ಅದನ್ನ ಯಾವತ್ತು ಮಾಡಬೇಡಿ, ಅವರು ಇವರು ಮಾತನ್ನ ಕೇಳಬೇಡಿ. ಫಸ್ಟ್ ನಿಮ್ಮ ಇದಕ್ಕೆ ಸಂಬಂಧಪಟ್ಟ ತಜ್ಞ ವೈದ್ಯರು ಅಂದ್ರೆ ಚರ್ಮರೋಗ ತಜ್ಞರು, ಅವರನ್ನೇ ನೀವು ಕಾಣ್ಬೇಕು. ನಮಸ್ಕಾರ, ನಾನು ಡಾಕ್ಟರ್ ತುಕಾರಾಮ್ ಸೋರಿ, ಚರ್ಮರೋಗ ತಜ್ಞ. ಕಳೆದ 12 ವರ್ಷಗಳಿಂದ ಗದಗಿನಲ್ಲಿ ನನ್ನ ವೃತ್ತಿಯನ್ನ ನಡೆಸಿಕೊಂಡು ಬಂದಿದ್ದೇನೆ. ಗದಗಿನ ಜನತೆ ನಂಗೆ ತುಂಬ ಹೃದಯದಿಂದ ಇಲ್ಲಿ ನಂಗೆ ಪ್ರೋತ್ಸಾಹ ಕೊಟ್ಟು ನನ್ನ ಗದಗಿನಲ್ಲಿ ಬೆಳೆಸಿದ್ದಾರೆ. ಪ್ರೀತಿ ವಿಶ್ವಾಸಕ್ಕೆ ಯಾವಾಗಲೂ ಚಿರಋಣಿ. ಇವತ್ತು ನಾನು ನಿಮಗೆ ಏನು ಹೇಳಕ್ಕೆ ಬಯಸಿರ್ತೇನೆಂದ್ರೆ, ಇವತ್ತು ನಾನು ಅಲೋಪೇಶಿಯಾ ಏರಿಯೇಟಾ ಅನ್ನೋದು ಒಂದು ಕೂದಲಿನ ಬಗ್ಗೆ ಒಂದು ರೋಗ, ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈ ಅಲೋಪೇಶಿಯಾ ಏರಿಯೇಟಾ ಇದು ಕನ್ನಡದಾಗ ನಮ್ಮ ಭಾಗದಾಗ ಟಿಕಳಿ ಅಂತ ಕರೀತಾರೆ. ಇದು ಯಾರಿಗೆ ಆಗುತ್ತೆ ಅಂತ ಕೇಳಿದ್ರೆ ಸಣ್ಣ ಮಕ್ಕಳಲ್ಲಿ ಜಾಸ್ತಿ ಕಂಡು ಬರ್ತೈತಿ, ಹೆಣ್ಮಕ್ಳಲ್ಲೂ ಕಂಡು ಬರ್ತದೆ. ಆಮೇಲೆ ಮಧ್ಯ ವಯಸ್ಕರಲ್ಲಿ ಕೆಲವರಿಗೆ ಕಂಡು ಬರ್ತದೆ, ಮತ್ತೆ ಓಲ್ಡ್ ಏಜ್ ಅಲ್ಲಿ ಕೂಡ ಕಂಡು ಬರ್ಬೋದು. ಇದು ಯಾಕಾಗುತ್ತೆ ಅಂತ ನೀವು ಕೇಳಿದ್ರೆ, ಇದು ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮ ಜೀವಕೋಶಗಳ ಜೊತೆ ಹೋರಾಡ್ತಿರ್ತಾರೆ. ಅಂದ್ರೆ ನಿಮ್ಗೆ ಹೇಳ್ಬೇಕಂದ್ರೆ, ಈಗ ನಮ್ಮ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಏನಿದೆ, ಅದು ನಮ್ಮನ್ನ ರಕ್ಷಣೆ ಮಾಡಬೇಕು, ನಮ್ಮ ಆಸ್ತಿ ಪಾಸ್ತಿ ರಕ್ಷಣೆ ಮಾಡಬೇಕು, ನಮ್ಮ ಸಾರ್ವಜನಿಕರೆಲ್ಲರನ್ನು ಅದು ರಕ್ಷಣೆ ಮಾಡುವಂತಹ ಜವಾಬ್ದಾರಿ ಅದಕ್ಕೆ ಇದೆ. ನಮ್ಮೆಲ್ಲರನ್ನ ಕಾಪಾಡುವಂತಹ ಜವಾಬ್ದಾರಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ. ಅದೇ ರೀತಿ ನಮ್ಮ ದೇಹದಾಗ ಒಂದು ಇಮ್ಯೂನ್ ಸಿಸ್ಟಮ್ ಅಂತಿದೆ. ಅದು ನಮ್ಮ ದೇಹನ, ನಮ್ಮ ಶರೀರನ ಈ ಬೇರೆ ವೈರಸ್ಗಳಿಂದ, ಬ್ಯಾಕ್ಟೀರಿಯಾಗಳಿಂದ, ಮತ್ತೆ ಬೇರೆ ಈ ಇನ್ಫ್ಲಮೇಷನ್ ಕಂಡೀಷನ್ ಆದಾಗ ಅದು ನಮ್ಮನ್ನ ಕಾಪಾಡ್ತದೆ, ನಮ್ಮ ದೇಹನ ರಕ್ಷಣೆ ಮಾಡ್ತೈತಿ ಈ ವೈರಸ್ನಿಂದ ಮತ್ತು ಬ್ಯಾಕ್ಟೀರಿಯಾಗಳಿಂದ. ಈ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ, ಕೆಲವೊಂದು ಕಾರಣಾಂತರಗಳಿಂದ ಅಥವಾ ಈ ಇಡಿಯೋಪತಿಕ್ ಕಾಸಸ್ ಅಂತೀವಿ, ಏನಾಗುತ್ತೆ ಅಂದ್ರೆ ಈ ರೋಗನಿರೋಧಕ ಶಕ್ತಿ ನಮ್ಮ ಜೀವಕೋಶಗಳ ವಿರುದ್ಧ ಹೋರಾಡಕ್ಕೆ ಶುರು ಮಾಡ್ತೈತಿ. ನಮ್ಮ ರಕ್ಷಣೆ ಮಾಡಬೇಕಾದಂತಹ ಜವಾಬ್ದಾರಿ ಹೊಂದಿರುವಂತಹ ಇಮ್ಯೂನ್ ಸಿಸ್ಟಮ್ ನಮ್ಮ ಜೀವಕೋಶಗಳಿಗೆ ಹಾನಿ ಮಾಡ್ಲಿಕ್ಕೆ. ಸೊ ಅದೇ ರೀತಿ ಈ ಇಮ್ಯೂನ್ ಸಿಸ್ಟಮ್ ಕೂದಲು ಮತ್ತು ಕೂದಲ ಬುಡದಲ್ಲಿರುವ ಕಣಗಳು, ಅವು ಎಕ್ಸಾಕ್ಟ್ಲಿ ಗೊತ್ತಿಲ್ಲ ನಮಗೆ, ಆ ಕಣಗಳ ವಿರುದ್ಧ ಹೋರಾಡ್ತಿರ್ತದೆ. ಅದರಲ್ಲಿ ಈ ಕೂದಲದು ಬೈಸ್ಟ್ಯಾಂಡರ್, ಅದು ಕೂದಲ ಅದು ಬೆಳಿಲಾರ್ದೆ ಬರಬರ್ತಾ ಬಿದ್ದು ಹೋಗುತ್ತೆ. ಈ ಯಾವಾಗ ಈ ಇಮ್ಯೂನ್ ಸಿಸ್ಟಮ್ ಕಡಿಮೆ ಆಗುತ್ತೆ ಮತ್ತೆ ಕೂದಲು ಬರ್ತದೆ. ಸೊ ಅಲೋಪೇಶಿಯಾ ಅನ್ನೋದು ಇದು ರಿವರ್ಸಿಬಲ್ ಹೇರ್ ಲಾಸ್. ಸೊ ಮತ್ತೆ ಕೂದಲು ತಾನೇ ಬರ್ಬೋದು. ಅದು 2 ತಿಂಗಳು ಆಗ್ಬೋದು, 2 ವರ್ಷನೂ ಆಗ್ಬೋದು, ಅದು ಹೇಳಕ್ ಬರಲ್ಲ. ಅದ್ರಾಗ ಮತ್ತೆ ಬೇರೆ ಬೇರೆ ವಿಧಗಳು ಇದಾವೆ, ಸಬ್ ಟೈಪ್ಸ್ ಅದಾವ. ಅಲೋಪೇಶಿಯಾ ಕಾಮನ್ ಆಗಿ ಆಗೋದು ಪ್ಯಾಚಿ ಅಲೋಪೇಶಿಯಾ ಅಂತೀವಿ. ಒಂದು ಪ್ಯಾಚಿ ಅಲೋಪೇಶಿಯಾ ಕಾಮನ್ ಆಗಿ ಆಗೋದು. ಅದನ್ನ ನೀವು ಹೇಗೆ ನೋಟಿಸ್ ಮಾಡ್ತೀರ ಅಂದ್ರೆ, ನೀವು ಅದನ್ನ ನೋಟಿಸ್ ಮಾಡೋಕಿನ್ನ ನಿಮ್ಮ ಆಜು ಬಾಜು ಇದ್ದವರು, ನಿಮ್ಮ ಮನೆಯವರು, ಕ್ಷೌರಿಕ ವೃತ್ತಿಯಲ್ಲಿರೋರು, ನೀವು ಅವ್ರಿಗೆ ಯಾವಾಗ ನೀವು ಅದನ್ನ ಹೇರ್ ಕಟ್ ಮಾಡ್ಸಕ್ ಹೋಗಿರ್ತಿರಲ್ಲ, ಅವಾಗ ನೋಡ್ಬಿಟ್ಟು ನಿಮಗೆ ಅದನ್ನ ಹೇಳ್ತಾರೆ, ಈ ತರ ನಿಮ್ಗೆ ಇಲ್ಲಿ ಹೇರ್ ಲಾಸ್ ಆಗಿದೆ ಅಂತಂದು. ಓಕೆ, ಈ ತರ ಹೇರ್ ಲಾಸ್ ಆಗಿದೆ ಅಂತ ನಿಮ್ಗೆ ಅವರು ಹೇಳ್ತಾರೆ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಹೇರ್ ಲಾಸ್ ಆಗಿದೆ ಅಂತ. ತಕ್ಷಣ ಇದನ್ನ ಗಾಬರಿ ಪಡುವಂತಹ ಏನು ಸಮಸ್ಯೆ ಅಲ್ಲ. ಏನಪ್ಪಾ, ಇದು ತಲೆಗೆ ಒಂದ್ ಕಡೆ ಆಗೈತಿ, ಪ್ಯಾಚಿ ಅಲೋಪೇಶಿಯಾ ಆಗೈತಿ, ಪೂರ್ತಿ ತಲೆಗೆ ತಗೊಂಡ್ರೆ ಹೆಂಗ? ಪ್ಯಾಚಿ ಅಲೋಪೇಶಿಯಾದಲ್ಲಿ ನಿಮ್ಗೆ ಈ ಬೇರೆ ಏರಿಯಾದಾಗ ಕೂಡ ನಿಮ್ಗೆ ಹೇರ್ ಲಾಸ್ ಆಗ್ಬೋದು, ಅದು ಪ್ಯಾಚಿ ಅಲೋಪೇಶಿಯಾ. ಅದೇ ರೀತಿ ಮೂಸ್ಟೇಚ್ ಏರಿಯಾದಾಗ ಕೂಡ ನಿಮ್ಗೆ ಹೇರ್ ಲಾಸ್ ಆಗ್ಬೋದು, ಅದು ಪ್ಯಾಚಿ ಅಲೋಪೇಶಿಯಾ ಇನ್ ಮೂಸ್ಟೇಚ್ ಏರಿಯಾ ಅಂತೀವಿ. ಅದೇ ರೀತಿ ಹುಬ್ಬು ಕೂಡ ಹೇರ್ ಲಾಸ್ ಆಗುತ್ತೆ. ಸೊ ಅದು ಕೂಡ ಒಂದು ಪ್ಯಾಚಿ ಅಲೋಪೇಶಿಯಾ ಆಗಿರಬಹುದು. ಅಥವಾ ಬೇರೆ ಕಾರಣಗಳಿಂದ ಏನೇನೋ ಕಾರಣಗಳನ್ನು ಯೋಚನೆ ಮಾಡಿ, ನಿಮ್ಗೆ ಗೊತ್ತಿರದ ಕಾರಣಗಳನ್ನು ಯೋಚನೆ ಮಾಡಿ, ಅಥವಾ ನೀವು ಮತ್ತೆ ಎಲ್ಲೋ ಈ ಇಂಟರ್ನೆಟ್ ನೋಡಿ ಅಲ್ಲಿ ಇಲ್ಲಿ ನೋಡಿ ಭಯಪಡುವಂತಹ ಕಾರಣಗಳೇನಿಲ್ಲ. ಇದನ್ನ ಫಸ್ಟ್ ನೀವು ನಿಮ್ಮ ತಜ್ಞ ವೈದ್ಯರಿಗೆ, ಚರ್ಮರೋಗ ತಜ್ಞ ವೈದ್ಯರಿಗೆ
ಕಂಡುಬಿಟ್ಟು ಇದನ್ನ ನೀವು ಸಲಹೆಯನ್ನ ಪಡಿಬೇಕು. ಬೇರೆಯವರ ಸಲಹೆಯನ್ನ ಯಾವುದೇ ಕಾರಣಕ್ಕೂ ಪಡಿಬೇಡಿ. ಕೆಲವು ಜನ ಏನ್ ಮಾಡ್ತಾರೆ, ಜೋಪಾಳ ಬೀಜ ಹಚ್ತಾರೆ, ಕೆಲವೊಮ್ಮೆ ಮೆಣಸಿನ್ಕಾಯಿ ಬೀಜ ಹಚ್ತಾರೆ. ಅದನ್ನ ಯಾವತ್ತು ಮಾಡಬೇಡಿ. ಅವರು ಇವರು ಮಾತನ್ನ ಕೇಳಬೇಡಿ. ಫಸ್ಟ್ ನಿಮ್ಮ ಇದಕ್ಕೆ ಸಂಬಂಧಪಟ್ಟ ತಜ್ಞ ವೈದ್ಯರು ಅಂದ್ರೆ ಚರ್ಮರೋಗ ತಜ್ಞರು, ಅವರನ್ನೇ ನೀವು ಕಾಣ್ಬೇಕು. ಒಂದು ಗಾದೆ ಮಾತು ಕೂಡ ಇದೆ, ಕೇಳೋರ್ ಮುಂದೆ ಹೇಳೋರು ಬಾಳ ಅಂತಂದು. ಸೊ ನೀವು ಹೆಂಗ್ ಕೇಳ್ಕೊಂತ ಹೋಗ್ತೀರಿ, ಜನ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಹಂಗ ಹಿಂಗ, ಅವ್ ಹೇಳ್ತಾನೆ ಇವ್ ಹೇಳ್ತಾನ, ಎಲ್ಲಾರು ಹೇಳ್ತಾರ. ಹುಟ್ಟಿದ ಕೂಸತ್ತ ಕೇಳ್ತೈತಿ, ನೀವು ಕೇಳಾಕತ್ರ. ಸರಿಯಾದ ತಜ್ಞರಂದ್ರೆ ನಿಮ್ಮ ಚರ್ಮರೋಗ ತಜ್ಞರು, ಅವರನ್ನೇ ನೀವು ಕಾಣ್ಬೇಕು. ಸೊ ಮತ್ತೆ ಬೇರೆ ಬೇರೆ ಟೈಪ್ಸ್ ಇದೆ ಅದ್ರಾಗ. ಡಿಫ್ಯೂಸ್ ಅಲೋಪೇಶಿಯಾ ಏರೇಟಾ ಅಂತ ಐತಿ, ಓಪಿಯಾಸಿಸ್ ಪ್ಯಾಟರ್ನ್ ಅಂತೀವಿ, ಸಿಸಾಫೋ ಪ್ಯಾಟರ್ನ್ ಅಂತೀವಿ, ಆಮೇಲೆ ಅಲೋಪೇಶಿಯಾ ಟೋಟಾಲಿಸ್ ಅಂತೀವಿ, ಅಲೋಪೇಶಿಯಾ ಯೂನಿವರ್ಸಾಲಿಸ್ ಅಂತೀವಿ. ಒಂದೊಂದು ಹೇಳ್ತೀನಿ ನಾನು. ಸೊ ಡಿಫ್ಯೂಸ್ ಅಲೋಪೇಶಿಯಾ ಏರೇಟಾ ಅಂದ್ರೆ ಇಲ್ಲಿ ಈ ಭಾಗದಾಗ ಹೇರ್ ಲಾಸ್ ಆಗಿರ್ತೈತಿ. ಅದು ನಿಮ್ಗೆ ಈಗ ನಾರ್ಮಲ್ ಆಗಿ ನಮ್ಮ ಆಂಡ್ರೋಜೆನೆಟಿಕ್ ಅಲೋಪೇಶಿಯಾ ಅಂತೀವಿ ಅಲ್ಲ, ಅದೇ ತರ ಈ ಕಾಮನ್ ಮೇಲ್ ಪ್ಯಾಟರ್ನ್ ಬಾಲ್ನೆಸ್ ಎಂ ಶೇಪ್ ಇರ್ತೈತಲ್ಲ, ಅದೇ ತರ ಕಂಡು ಬರ್ತದ, ಇಲ್ಲೆಲ್ಲ ಕಂಡು ಬರ್ತೈತಿ. ಬಟ್ ಅದೇ ಕಾರಣ ಬೇರೆ ಮತ್ತೆ ಇದೇ ಕಾರಣ ಬೇರೆ. ಸೊ ಕಾರಣಗಳು ಬೇರೆ ಬೇರೆ. ಅದು ಆಂಡ್ರೋಜೆನೆಟಿಕ್ ಅಲೋಪೇಶಿಯಾ, ಇದು ಡಿಫ್ಯೂಸ್ ಅಲೋಪೇಶಿಯಾ ಏರೇಟಾ. ಸೊ ಮತ್ತೆ ಬೇರೆ ಇದ್ರಾಗ ಓಪಿಯಾಸಿಸ್ ಪ್ಯಾಟರ್ನ್ ಮತ್ತೆ ಸಿಸಾಫೋ ಪ್ಯಾಟರ್ನ್ ಅಂತೀವಿ. ಇದು ಓಪಿಯಾಸಿಸ್ ಅಂದ್ರೆ ಈ ಭಾಗದಲ್ಲಿ ಹೇರ್ ಲಾಸ್ ಆಗಿ ನಿಮ್ಗೆ ಈ ತರ ಕಂಡು ಬರ್ತದೆ. ಸಿಸಾಫೋ ಅಂದ್ರೆ ಈ ಭಾಗದಲ್ಲಿ ಹೇರ್ ಲಾಸಸ್ ಆಗಿ ಅಲೋಪೇಶಿಯಾ ಏರೇಟಾ ಆಗಿ ಕಂಡು ಬರ್ತದೆ. ಸೊ ಮತ್ತೆ ನಿಮ್ಗೆ ಅಲೋಪೇಶಿಯಾ ಟೋಟಾಲಿಸ್ ಅಂತೀವಿ. ಅಲೋಪೇಶಿಯಾ ಟೋಟಾಲಿಸ್ ಅಂದ್ರೆ ಹುಬ್ಬು, ತಲೆ, ಬಿಯರ್ಡ್, ಮುಖದಲ್ಲಿ ಬೇಸಿಕಲಿ ತಲೆ ಭಾಗದಲ್ಲಿ ನಿಮ್ಗೆ ಯಾವುದೇ ತರ ಕೂದಲಿರೋದಿಲ್ಲ, ಅದಕ್ಕೆ ಅಲೋಪೇಶಿಯಾ ಟೋಟಾಲಿಸ್ ಅಂತೀವಿ. ಇದು ತುಂಬಾ ವಿರಳ, ಅತಿ ವಿರಳ. ಇದ್ರ ಬಗ್ಗೆ ನೀವು ಬಹಳ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಕಾಮನ್ ಯಾವ್ದಿದೆ ಅದ್ರ ಬಗ್ಗೆ ನಾವು ಹೇಳ್ತೀವಿ, ಅದ್ರ ಬಗ್ಗೆ ನೀವು ಚರ್ಮರೋಗ ತಜ್ಞರ ಬಗ್ಗೆ ನೀವು ಕಾಣ್ಬೇಕು. ಅಲೋಪೇಶಿಯಾ ಟೋಟಾಲಿಸ್ ಯೂನಿವರ್ಸಾಲಿಸ್ ಅಂತೀವಿ. ಅಲೋಪೇಶಿಯಾ ಯೂನಿವರ್ಸಾಲಿಸ್, ಅಲೋಪೇಶಿಯಾ ಯೂನಿವರ್ಸಾಲಿಸ್ ಅಂದ್ರೆ ತಲೆಯಿಂದ ಪಾದದವರೆಗೂ ಕೂದಲೇ ಇರಲ್ಲ, ದೇಹದ ಯಾವುದೇ ಭಾಗದಲ್ಲಿ ಕೂಡ ಕೂದಲ ಇರೋದಿಲ್ಲ, ಅದಕ್ಕೆ ಅಲೋಪೇಶಿಯಾ ಯೂನಿವರ್ಸಾಲಿಸ್ ಅಂತೀವಿ. ಸೊ ಆ ತರ ಕಂಡೀಷನ್ ಕೂಡ ಇದೆ. ಅದು ಬಹಳ ತುಂಬಾ ವಿರಳ ಅಂದ್ರೆ ವಿರಳ. ಅದ್ರ ಬಗ್ಗೆ ನಾವು ಹೇಳ್ತೀವಿ ಅಂತ ಅದ್ರ ಬಗ್ಗೆ ನೀವು ತಲೆ ಕೆಡಿಸುವಂತ ಅವಶ್ಯಕತೆ ಇಲ್ಲ, ಅದು ತುಂಬಾ ವಿರಳ. ಬಟ್ ಯಾವುದೇ ಕಾರಣಕ್ಕೂ ಇದನ್ನ ನೀವು ತಾತ್ಸಾರ ಮಾಡಬಾರ್ದು, ನಿರ್ಲಕ್ಷಿಸಬೇಡಿ ಅಂತ ನಾನು ನಿಮ್ಗೆ ಹೇಳ್ತೇನೆ. ಇದು ಕಾಮನ್ ಆಗಿ ನಾವು ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ ಅಂತೀವಿ. ಬೇರೆ ಬೇರೆ ಇದೇ ತರ ಅಲೋಪೇಶಿಯಾ ಏರೇಟಾ ತರ ಕಾಣುವಂತಹ ರೋಗಗಳು ಯಾವಂದ್ರೆ ಚಿಕ್ಕ ಮಕ್ಕಳಲ್ಲಿ ಸಾಮಾನ್ಯವಾಗಿ ಟೀನಿಯಾ ಕ್ಯಾಪ್ಟಿಸ್ ಅಂತೀವಿ, ಟೀನಿಯಾ ಕ್ಯಾಪ್ಟಿಸ್ ಪ್ಯಾಚಿ ಟೈಪ್. ಸೊ ಅದೊಂಥರ ಅಲ್ಲಿ ಸ್ವಲ್ಪ ಅದಕ್ಕೆ ಡಿಫ್ರೆನ್ಸ್ ಸಿಗ್ತದೆ. ಆದ್ರೆ ಅದನ್ನು ಕೂಡ ಅದು ಬೇರೆ ಕಾರಣಗಳಿಂದ ಆಗುವಂಥದ್ದು, ಅದು ಫಂಗಸ್ ಇಂದ ಬರುವಂತಹ ಕಾಯಿಲೆ, ಅದು ಟೀನಿಯಾ ಕ್ಯಾಪ್ಟಿಸ್. ಸೊ ಮತ್ತು ಇನ್ನೊಂದು ಇದಕ್ಕೆ ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ ಅಂದ್ರೆ ಟ್ರೈಕೋಟಿಲೋಮೇನಿಯಾ. ಸಣ್ಣ ಮಕ್ಕಳಲ್ಲಿ ಇದೊಂಥರ ಸಣ್ಣ ಮನಸ್ಸಿಗೆ ಕಾಯಿಲೆ ಇರುವಂತಹದ್ದು ಸಮಸ್ಯೆ. ಇದರಿಂದ ಮಕ್ಕಳು ಹೀಗೆ ಮಾಡಿ ಅದು ಕೂದಲ ಜಗ್ತಾ ಇರ್ತದೆ. ಸೊ ಅದು ಒಂದು ರೀತಿ ಚರ್ಮದ ಕಾಯಿಲೆ ಮತ್ತೆ ಮನೆಗೆ ಸಂಬಂಧಪಟ್ಟಂತಹ ಕಾಯಿಲೆ, ಅದನ್ನು ಕೂಡ ನೀವು ಇಲ್ಲಿ ಕಾಣಬಹುದು. ಇದು ಮೇನ್ ಇವು ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ ಇರ್ತದೆ. ಮತ್ತೆ ಡಿಫ್ಯೂಸ್ ಅಲೋಪೇಶಿಯಾ ಏರೇಟಾ ಬಂದ್ರೆ ಆ ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ ಆಗಿರ್ತದೆ. ಇದಕ್ಕೆ ಚಿಕಿತ್ಸೆ ಬಂದ್ಬಿಟ್ಟು ಒಂದು ಟಾಪಿಕಲ್ ಟ್ರೀಟ್ಮೆಂಟ್ ಅಂತೀವಿ, ಇನ್ನೊಂದು ಸಿಸ್ಟಮಿಕ್ ಟ್ರೀಟ್ಮೆಂಟ್ ಅಂತೀವಿ. ಟಾಪಿಕಲ್ ಟ್ರೀಟ್ಮೆಂಟ್ ಅಲ್ಲಿ ವಿವಿಧ ಬಗೆಯ ಕ್ರೀಮ್ಗಳಿದಾವೆ. ಸೊ ಅದು ಯಾವುದೇ ಕ್ರೀಮ್ ಆಗಲಿ ಏನಾಗ್ಲಿ, ಅದು ಕೂಡ ನೀವು ಅದು ನಿರ್ದಿಷ್ಟ ಸಮಯ ಅಂತ ಇರ್ತದೆ, ಆ ಸಮಯದ ಪ್ರಕಾರ ನೀವು ಅದನ್ನ ಯೂಸ್ ಮಾಡಲೇಬೇಕು. ಸೊ ನೀವು ಈಗ ಒಂದು ವಾರ ಯೂಸ್ ಮಾಡಿದ್ರಿ, ಒಂದು ತಿಂಗಳು ಯೂಸ್ ಮಾಡಿದ್ರಿ, ನಿಮ್ಗೆ ಬೇಕಾದಂತಹ ಅದು ಪರಿಣಾಮ ಅಥವಾ ರಿಸಲ್ಟ್ ಕೂಡ ನಿಮ್ಗೆ ಕಾಣ ಸಿಗೋದಿಲ್ಲ. ಬಟ್ ಇದಕ್ಕೆ ಏನಂದ್ರೆ ಕೂದಲ ದಿನಾಲು ಸ್ಲೋ ಆಗಿ ಬೆಳೀತದೆ, ವೆರಿ ಸ್ಲೋ ಬೆಳೀತದೆ. ಸೊ ಅದಕ್ಕೆ ನಿಮ್ಗೆ ಇದು ಓವರ್ ಆಲ್ ನಿಮ್ಗೆ ಚಿಕಿತ್ಸೆ ಮಾಡಿದ ನಂತರ ನಿಮ್ಗೆ ಅದು ಕಂಡು ಬರುವಂತಹ ಟೈಮ್ ಏನಿದೆಯಲ್ಲ, ಅದು 2 ರಿಂದ 3 ತಿಂಗಳು ಆಗಿರ್ಬೋದು. ಆ ಟೈಮಲ್ಲಿ ನೀವು ಸಂಯಮವಾಗಿ ಇರ್ಬೇಕಾಗ್ತದೆ. ಪೇಷನ್ಸ್ ಇಸ್ ಅ ಮಸ್ಟ್ ಹಿಯರ್. ಸೊ ಅದೇ ರೀತಿ ಮತ್ತೆ ನೀವು ಕೆಲವೊಂದು ಇಂಟರ್ನಲ್ ಇಂಜೆಕ್ಷನ್ಸ್ ಅಂತೀವಿ, ಅದನ್ನು ಕೂಡ ಮಾಡ್ಬೋದು. ಮೈಕ್ರೋ ನೀಡ್ಲಿಂಗ್ ಅಂತೀವಿ, ಅದನ್ನು ಕೂಡ ಮಾಡ್ಬೋದು. ಫೋಟೋಥೆರಪಿ ಅಂತಿದೆ, ಅದನ್ನು ಕೂಡ ಮಾಡ್ಬೋದು. ಜೊತೆಗೆ ಬೇರೆ ಬೇರೆ ಸಿಸ್ಟಮಿಕ್ ಮೆಡಿಸಿನ್ಸ್ ಇದಾವೆ, ಅವನು ಕೂಡ ಕೊಡಬಹುದು. ಕಾರ್ಟಿಕೋಸ್ಟೆರಾಯ್ಡ್ಸ್ ಆಗಿರ್ಬೋದು, ಅಥವಾ ಯೂರಿನ್ ಥೆರಪಿ ಆಗಿರ್ಬೋದು, ಅಥವಾ ಸೈಕ್ಲೋಸ್ಪೋರಿನ್ ಥೆರಪಿ ಆಗಿರ್ಬೋದು. ಮತ್ತೆ ಇತ್ತೀಚೆಗೆ ಕಂಡುವಂತಹ ಹೆಚ್ಚಿಗೆ ಪರಿಣಾಮಕಾರಿಯಾಗಿ ಬಂದಿರುವಂತಹ ಟ್ರೀಟ್ಮೆಂಟ್ ಟೋಫಾಸೆಟಿನಿಬ್, ಅದು ಕೂಡ ಆಗಿರ್ಬೋದು. ಅದನ್ನು ನಾವು ನಿರ್ದಿಷ್ಟ ಸಮಯವರೆಗೆ ನಾವು ಯೂಸ್ ಮಾಡಿದ್ರೆ ರಿಸಲ್ಟ್ ಕೂಡ ಚೆನ್ನಾಗಿ ಕಂಡು ಬರ್ತದೆ. ಮತ್ತೆ ಇದನ್ನ ಕೆಲವೊಂದು ಸಮಸ್ಯೆಗಳಂದ್ರೆ ಈ ಟ್ರೀಟ್ಮೆಂಟ್ ಕೆಲವೊಬ್ಬರಿಗೆ ಬೇಗನೆ ಬರ್ಬೋದು, ಕೆಲವೊಮ್ಮೆ ರಿಸಲ್ಟ್ ಲೇಟ್ ಕೂಡ ಆಗ್ಬೋದು, ಅಥವಾ ಪದೇ ಪದೇ ಕೂಡ ಬರ್ಬೋದು. ನೀವು ಸರಿಯಾಗಿ ತಾಳ್ಮೆಯಿಂದ ನೀವು ಇದನ್ನ ಚಿಕಿತ್ಸೆ ಮಾಡ್ಕೊಂಡು ಹೋದ್ರೆ ನಿಮ್ಗೆ ರಿಸಲ್ಟ್ ಅನ್ನೋದು ಬಂದೇ ಬರ್ತದೆ. ಈ ಅಲೋಪೇಶಿಯಾ ಏರೇಟಾ ಟಿಗಿಳಿ ಕನ್ನಡದಾಗ ಅಂತೀವಲ್ಲ, ಇದನ್ನ ಭಯ ಪಡುವಂಥದ್ದಿಲ್ಲ. ತುಂಬಾ ಜನ ಇದನ್ನ ಹೆದರಿ ಬಿಡ್ತಾರೆ.
ಕ್ಯಾನ್ಸರ್ ಥರ ಆಗಿಬಿಟ್ಟು ತಲೆಯಲ್ಲಿ ಪೂರ್ತಿ ತಲೆಯಲ್ಲೆಲ್ಲ ಕೂದಲು ಹೋಗ್ಬಿಡ್ತದ ಅನ್ನೋದು ಈ ಭಯ ಇರ್ತೈತಿ. ಆ ಭಯನ ನೀವು ತೊಲಗಿಸ್ಬೇಕು. ಆಮೇಲೆ ಏನು ಮಾಡಬಾರ್ದು ಅಂತಂದರೆ ಜೋಳ ಬೀಜ ಹಚ್ಚಬಾರ್ದು, ಆಮೇಲೆ ಮೆಣಸಿನ್ಕಾಯಿ ಬೀಜ ಹಚ್ಚಬಾರ್ದು, ಆಮೇಲೆ ಸುಣ್ಣ ಹಚ್ಚಬಾರ್ದು. ಈ ಹಚ್ಚಿದ್ರೆ ಏನಾಗುತ್ತೆ ಅಂತಂದರೆ, ಹಚ್ಚೋದ್ರಿಂದ ಇದು ಅಲೋಪೇಶಿಯಾ ಏರಿಯೇಟಾ ಅನ್ನೋದು ಇದು ಒಂದು ರಿವರ್ಸಿಬಲ್ ಹೇರ್ ಲಾಸ್. ಮತ್ತು ಯಾವಾಗ ಒಂದು ತಂತಾನೆ ಕೂದಲು ಬರುವಂತಹ ಅಥವಾ ಟ್ರೀಟ್ಮೆಂಟಿಂದ ಬರುವಂಥದ್ದು ಮತ್ತು ಕೆಲವೊಮ್ಮೆ ತಂತಾನೆ ಬರುವಂತಹ ರಿವರ್ಸಿಬಲ್ ಹೇರ್ ಲಾಸ್ ಇದು. ಸೊ ಈ ನೀವು ಸುಣ್ಣ ಹಚ್ಚಿದ್ರೆ ಅಥವಾ ಈ ಜೋಳ ಬೀಜ ಹಚ್ಚಿದ್ರೆ ಅಥವಾ ಈ ಮೆಣಸಿನ್ಕಾಯಿ ಬೀಜ ಹಚ್ಚಿದ್ರೆ ನೀವು ಅದನ್ನ ಕೂದಲನ್ನ ಪರ್ಮನೆಂಟ್ ಆಗಿ ಡ್ಯಾಮೇಜ್ ಮಾಡ್ತಾ ಇದ್ದೀರಿ. ಕೂದಲಿನ ಬುಡವನ್ನ ಪರ್ಮನೆಂಟ್ ಆಗಿ ಡ್ಯಾಮೇಜ್ ಮಾಡ್ತಾ ಇದ್ದೀರಿ. ಸೊ ಅದಕ್ಕಾಗಿ ಈ ಕಾರಣಗಳಿಂದ ಕೂದಲ ಪರ್ಮನೆಂಟ್ ಆಗಿ ಹೇರ್ ಲಾಸ್ ಆಗುವಂತಹ ಚಾನ್ಸ್ ಇದೆ. ಸೊ ಇದನ್ನ ನೀವು ಮಾಡಬೇಡಿ.